ತುಮಕೂರು ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಸೋಮಣ್ಣ ವಿರುದ್ಧ ಜಿಎಸ್ ಬಸವರಾಜು ಅವರು ಅಸಮಾಧಾನದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಸೋಮಣ್ಣರನ್ನ ಗೆಲ್ಸಿ ತಪ್ಪು ಮಾಡಿಬಿಟ್ಟೆ, ಸೋಮಣ್ಣ ಗೆಲ್ಲೋವರೆಗೂ ಒಂದು ರೀತಿ ಇದ್ರು, ಈಗ ಅವರ ಮುಖ ಬದಲಾಗಿದೆ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ಸೋಮಣ್ಣ ಗೆದ್ದ ಮೇಲೆ ಬದಲಾಗಿದ್ದಾರೆ ಅಂತ ಜಿಎಸ್ ಬಸವರಾಜು ಲಿಂಗಾಯತ ಸಮುದಾಯದ ಒಂದು ಸಭೆ ಇತ್ತು. ಆ ಸಭೆಯಲ್ಲೇ ಬಹಿರಂಗವಾಗಿ ಕಿಡಿನುಡಿಗಳನ್ನ ಹೊರಹಾಕಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನನ್ನ ಬಾಯಲ್ಲಿ ಅವರ ಹೆಸರೇ ಹೇಳೋಕ್ಕೂ ಕೂಡ ಬಹಳ ಹಿಂಸೆ ಆಗುತ್ತೆ ಅಂತ ಕೆಲವೊಂದು ಶಬ್ದಗಳನ್ನು ಕೂಡ ಪ್ರಯೋಗಿಸಿದ್ದಾರೆ. ಅಲ್ಲಿ ಸೋಮಣ್ಣ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಬಾಯಿ ಪೂಜೆಗೆ ಹೋಗಿದ್ದ ಅವತ್ತಿನ ಅವ್ನ ಹೆಸರು ಹೇಳಿದ್ರು. ತಪ್ಪು ಮಾಡಿದ್ದೀನಿ, ನಾನು ಕ್ಷಮಿಸಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಯಾವುದಾದ್ರೂ ರೀತಿಯಲ್ಲಿ ಒಂದು 40 ವರ್ಷದಿಂದ ನಮ್ಮ ಸ್ನೇಹಿತೆ ಕ್ಷಮಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಮುಖ ನೋಡಿದ್ದು ಒಂಥರ, ಮೊದಲು ಮುಖ ಚೆನ್ನಾಗಿತ್ತು. ರಿಸಲ್ಟ್ ಬಂದು 24 ಗಂಟೆ ಮೇಲೆ ಅವ್ರ ಮುಖ ಹೆಂಗಾಯ್ತು ನೋಡಿದಾಗ ನನ್ನ ಮನಸ್ಸೇ ಅಲಸೇತು. ಸ್ವಾಮಿ ನನ್ನೇ ಕುಂಡಿಸ್ಕೊಂಡು ಅವ್ನು ಯಾವನೊಬ್ಬರು ಗುರುಗಳು MLA ಬೈತಾರೆ ಕೂತ್ಕೊಂಡು, ಹೊಗಳತಾರೆ ಕೂತ್ಕೊಂಡು. ಅವ್ನು ನಮ್ಮ ರಾಜ್ ಡ್ರೈವಲ್. ಅವನು ಮೊದಲು